ಸುಮ್ಮನೆ ನಿಂತ್ಕೊಳ್ಳೆ, ಎಲ್ಲ ಓಡೋಗ್ತಾ ಇದೀಯಾ? ನಿಂತ್ಕೋ. ಹೋಗ್ರಮ್ಮ, ಬೇಗ ಹಿಡ್ಕೊಳ್ಳಿ ಅವಳನ್ನ. ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಅಯ್ಯೋ, ನನ್ನ ಯಾಕೆ ಕೇಳ್ಕೊಳ್ತಿದ್ದೀರಾ? ನಾನು ಏನು ಮಾಡಿಲ್ಲ, ಪ್ಲೀಸ್ ಬಿಡಿ, ಬಿಟ್ಬಿಡಿ ನನ್ನ. ಸುಮ್ನೆ ಬಂದ್ರೆ ಸರಿ. ಈಗ ನಡಿ, ನನಗೆ ಏನು ಮಾಡ್ಬಿಡಿ. ಪ್ಲೀಸ್ ಬಿಟ್ಬಿಡಿ, ನಾನು ಏನು ತಪ್ಪು ಮಾಡಿಲ್ಲ, ನನ್ನ ಬಿಟ್ಬಿಡಿ ಪ್ಲೀಸ್, ಪ್ಲೀಸ್ ನನ್ನ ಬಿಟ್ಬಿಡಿ, ಬಿಟ್ಬಿಡಿ, ನನಗೇನು ಮಾಡಬೇಡಿ. ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಡೈವರ್ಸ್ ತಗೊಂಡಿಲ್ಲ, ಆ ಪದನೇ ಬಳಸಿಲ್ಲ. ಅರ್ಜುನ ಒಂದ್ ಕಾಲದಲ್ಲಿ ದುಡ್ಡೇ ಮುಖ್ಯ ಅಂತ ಡೈವರ್ಸ್ ಕೇಸ್ಗಳನ್ನ ತಗೊಂಡ. ಅವನಿಗೆ ಬೇಸತ್ತು ಇನ್ಮೇಲೆ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೇಸ್ನ ತಗೊಳ್ಳಲ್ಲ ಅಂತ ಪ್ರಮಾಣ ಮಾಡ್ದ. ಸೊಸೆ, ನಿನ್ನ ಮಗ ಈ ನಿರ್ಧಾರಕ್ಕೆ ಬರಕ್ಕೆ ಕಾರಣ ಯಾರು ಅಂತ ಗೊತ್ತಲ್ವಾ ನಿನಗೆ? ಈ ನಿನ್ನ ಬಂಗಾರದ ಸೊಸೆ. ಆದ್ರೆ ತಮಾಷೆ ಏನು ಗೊತ್ತಾ? ಈ ನಿನ್ ಸೊಸೆ ತನಿಗೆ ಡೈವರ್ಸ್ ಬೇಕು ಅಂತ ಕೂತಿದ್ದಾಳೆ. ನಿನ್ ಮಗನ್ನ ಕೋರ್ಟು ಕಚೇರಿಯಿಂದ ಅಳಿಸ್ತಾ ಇದ್ದಾಳೆ. ಅದು ಸರಿ ಬಿಡು, ದೀಪದ ಕೆಳಗಡೆ ಯಾವತ್ತಿದ್ರು ಕತ್ಲೇನೆ. ಮಾಡಿದ ಪಾಪ ನಮ್ ಬೆಂದಿಂದನೇ ಸುತ್ತುತ್ತಾ ಇರುತ್ತೆ ಅಂತಾರಲ್ಲ, ಹಾಗೆ. ಲೋ ಅರ್ಜುನ, ಅವತ್ ನೀನು ಡೈವರ್ಸ್ ಕೇಸ್ಗಳನ್ನ ತಗೊಂಡು ಅದೆಷ್ಟು ಜೋಡಿಗಳನ್ನ ದೂರ ಮಾಡ್ದೋ ಏನೋ. ಆ ಜೋಡಿಗಳ ಶಾಪನೋ ಅವರೆತ್ತೋ ಶಾಪನೋ ಇವತ್ ನಿನಗೆ ಸುತ್ಕೊಂಡಿದೆ ಕಣೋ. ಕೆಲವು ಮನ್ಸಿನ ಆತಂಕ ನಿಜ, ಆಗ್ಬಾರ್ದ ಅನಾಹುತನೇ ನಡೆದೋಯ್ತಲ್ಲೋ. ಮುಂದೇನ್ ಕಾದಿದೀಯೇನು? ನನ್ನ ಹತ್ರ ಬರ್ಬೇಡ ನೀನು, ಅಲ್ಲೇ ನಿಂತ್ಕೋ. ನನ್ನ ಮೊಮ್ಮಗನ ಜೀವನದಲ್ಲಿ ಬೆಳಕಾಗಿ ಬಂದ ದೇವತೆ ಕಣೆ ನೀನು. ಆದ್ರೆ ಈಗ ದೇವ ಆಗಿ ಕಾಡ್ತಾ ಇದೆಯಲ್ಲ. ಅವನ ಕತ್ತೆ ಕೋಪಕ್ಕೆ ತಳ್ಳಿ ನಿನ್ನದೆಷ್ಟು ದಿನ ನೆಮ್ಮದಿಯಾಗಿ ಬಾಳ್ತೀಯ ನಾನು ನೋಡ್ತೀನಿ ಕಣೆ, ನೋಡ್ತೀನಿ. ಅತ್ತೆ ಅತ್ತೆ ಏನಾಯ್ತತ್ತೆ? ನೀವೇನು ಮಾತಾಡ್ಬೇಡಿ, ಇನ್ನು ಆಯಾಸ ಜಾಸ್ತಿ ಆಗುತ್ತೆ. ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಏ ಅರ್ಜುನ, ಏನು ನೋಡ್ತಿದ್ಯಾ? ಹೋಗಿ ನೀರು ತಗೊಂಡ್ ಬರೋ. ನೀರು ಕುಡ್ಸಿ. ಅಜ್ಜಿ ತಗೊಳ್ಳಿ, ನೀರು ಕುಡೀರಿ. ಅಜ್ಜಿ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನೀವ್ ಅನ್ಕೊಂಡ ಹಾಗೆ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರಿ. ಬನ್ನಿ, ನೀವು ರೆಸ್ಟ್ ಮಾಡಿ. ಅಮ್ಮ, ಅಜ್ಜಿಗೆ ಮಾತ್ರ ಕೊಟ್ಟಿಯಾ? ಇಲ್ಲ ಕಡು, ಟೆನ್ಷನ್ ಅಲ್ಲಿ ಮರ್ತೆ ಹೋಯ್ತು, ಈಗ ತಗೊಂಡ್ ಬಂದ್ ಕೊಡ್ತೀನಿ. ನಿಂತ್ಕೋ, ನಾನ್ ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ. ಟ್ಯಾಬ್ಲೆಟ್ ತಗೊಂಡು ಯಾರಿಗೋಸ್ಕರ ಎಷ್ಟು ವರ್ಷ ಬದುಕಬೇಕು ನಾನು?
ಸೊಸೆ ತಾನ್ ತಗೊಂಡಿರೋ ನಿರ್ಧಾರನ ವಾಪಸ್ ತಗೊಂಡು ಗಂಡನ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತಾಳ ಕೇಳು. ಅವಾಗ ಅವಾಗ ನಾನು ಟ್ಯಾಬ್ಲೆಟ್ ತಗೋತೀನಿ. ಕೇಳಿ ಅವಳಿಗೆ, ಕೇಳು. ಅಜ್ಜಿ ಇಲ್ಲ ಅಂದ್ರೆ ಹೀಗೆ ಕೊರ್ಗಿ ಕೊರ್ಗಿ ಸತ್ತು ಹೋಗ್ತೀನಿ. ಹೇಳೆ ಅವಳಿಗೆ. ಪುತ್ರ ಕೊಟ್ಲ ಅವಳು? ಸೇವಂತಿ ಹೇಳು, ಇದಕ್ಕೇನಂತ್ಯ? ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇಂಥದ್ದು ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನನಗೆ ಕಾರಣ ಹಿಂಜರಿಯಲ್ಲ. मीरा 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 ನೋಡ್ದೆ ಸೊಸೆ, ನೋಡ್ದ್ಯಾ? ಅವಳು ಮೌನನೇ ಅವಳು ಉತ್ತರ.